మన గుంతకల్ న్యూస్ ని లైక్ చేయండి, షేర్ చేయండి, సబ్స్క్రైబ్ చేయండి. మన గుంతకల్ న్యూస్ లో లైక్ చేయండి, సబ్స్క్రైబ్ చేయండి అండ్ షేర్ చేయండి. థ్యాంక్ యూ. మన గుంతకల్లు న్యూస్ కి స్వాగతం. ಅಂತ ಈಗ ನಮಗೆ ಸಂತೋಷ. ವೀರಶೈವ ಸಂಘ ಪ್ರತಿ ವರ್ಷದಂತೆ ಈ ವರ್ಷವೂ ಆಯೋಜನೆ ಮಾಡಿದೆ. ಯಾಕೆ ಆಯೋಜನೆ ಮಾಡಬೇಕು, ಯಾಕೆ ಸಂಘವನ್ನು ಸ್ಥಾಪನೆ ಮಾಡಬೇಕು, ಏನು ಉದ್ದೇಶ ಅಂತ ನಾನು ಅವ್ರನ್ನ ಕೇಳಿದಾಗ, ನಮ್ಮ ಸಮಾಜವನ್ನು ಗಟ್ಟಿಯಾಗಿ ಬೆಳೆಸಬೇಕು, ನಮ್ಮ ಸಮಾಜದ ಮಕ್ಕಳಿಗೆ ಉನ್ನತ ಹುದ್ದೆಗಳು ಸಿಗಬೇಕು, ಬಡ ಮಕ್ಕಳನ್ನು ಗುರುತಿಸಿ ಅವರಿಗೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುವಂಥ ಕೆಲಸ ಆಗಬೇಕು, ಮತ್ತು ನಮ್ಮ ಸಮಾಜ ಒಡೆದು ಹೋಗಬಾರ್ದು, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಂಸ್ಕೃತಿ ಮರೆತು ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಕಾರ್ತಿಕೋತ್ಸವವನ್ನು ಆಯ್ಕೆ ಮಾಡ್ಕೊಂಡು ಬರ್ತಕ್ಕಂಥ ವೀರಶೈವ ಸಂಘ ಬಹಳ ಆತ್ಮೀಯವಾಗ್ತು. ನನಗೆ ಸಂತೋಷ ಆಯಿತು. ಯಾಕೆ ಹೇಳಬೇಕು ಆ ಸಂಘದ ಬಗ್ಗೆ ಅಂತಂದರೆ, ನಮ್ಮ ಕಡೆ ನಮ್ಮ ಕರ್ನಾಟಕದಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಸಂಘಗಳು ಇದ್ದಾವೆ, ವೀರಶೈವ ಸಂಘ ಇದೆ, ಬೇರೆ ಬೇರೆ ಜಂಗಮ ಸಂಘ ಇದೆ, ಅದೆಲ್ಲ ಇದೆ. ಆದರೆ ನಮ್ಮ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಹೆಂಗಪ್ಪ ಅಂತಂದರೆ ಪ್ರಧಾನಮಂತ್ರಿಗಳಿದ್ದಂಗೆ. ನಿಜವಾಗ್ಲೂ ಈ ನಮ್ಮ ಗುಂತಕಲ್ಲಿರ್ತಕ್ಕಂಥ ವೀರಶೈವ ಸಂಘದ ಪದಾಧಿಕಾರಿಗಳು ಏನು ಅಧ್ಯಕ್ಷ ಅದಾರಲ್ಲ, ಅವ್ರು ಯಾರು ಅಧ್ಯಕ್ಷರೂ ಅಲ್ಲ, ಉಪಾಧ್ಯಕ್ಷರೂ ಅಲ್ಲ, ಅಷ್ಟು ಸಣ್ಣ ಒಂದು ಕಾರ್ಯಕರ್ತರ ಥರ ಕೆಲಸ ಮಾಡುವಂಥ ಸಂಘ ಎಲ್ಲರೂ ನೋಡಿದೆ ಅಂದ್ರೆ ಅದು ಗುಂತಕಲ್ಲಲ್ಲಿ ಮಾತ್ರ ವೀರಶೈವ ಸಂಘ ನಾವು ನೋಡಿದ್ವಿ. ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಆಗುತ್ತೆ. ಅವ್ರಿಗೆಲ್ಲ ವಯಸ್ಸಿನವರು, ಅವ್ರಿಗೆ 50, 60, 45 ಮೇಲೆ ಇದ್ದವರು ಇದ್ದಾರೆ ಹೊರತಾಗಿ ಅದ್ರ ಕೆಳಗಡೆ ಇಲ್ಲ. ಆದ್ರೆ ಅವ್ರು ಹೆಂಗೆ ಮಾಡ್ತಾರಪ್ಪ ಅಂದ್ರೆ, ಕೆಲಸ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ರೇನೋ, ಅವ್ರ ಮನೆಗೆ ಕೆಲಸ ಮಾಡ್ತದನ್ನೋ ಅನ್ನೋಸ್ತಂದಂಗೆ ಹಂಗ ಈ ಕೆಲಸವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ನಾನು 4-5 ಅಲ್ಲ, ಒಂದು 15 ದಿನದಿಂದ ಅವರು ಈ ಏರ್ಪಾಡನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ರು ಬಂದು ಕೆಲಸ ಕ್ಲೀನ್ ಮಾಡಿಸ್ತಾರೆ, ಆಮೇಲೆ ಯಾರೋ ಒಬ್ರು ಬಂದು ಹಿಂಗೆ ಹೆಂಗೆ ಮಾಡ್ಬೇಕಂತ ಅಂತಾರೆ. ಏನಂದ್ರೆ ಈಗ ನಿಮ್ಗೆಲ್ಲ ಮಾಡಕ್ಕೆ ನನಗೆ ಇವತ್ತು ಅನಿಸ್ತೈತೆ, ನಿಮ್ಗೆಲ್ಲ ಊಟ ಮಾಡಿಸ್ತವ್ರು, ಅಡುಗೆ ಮಾಡಿದವ್ರು ಇವರು, ಊಟ ಮಾಡಿಸೋರು ನಿಮಗೆ. ನೋಡಿ ನಮ್ಮ ಸಮಾಜ ಹೆಂಗಿದೆ ಅಂದ್ರೆ, ಸಾಕ್ರಿ ಬುದ್ಧಿ ಅವ್ರು ಬಂದು ಅವ್ರು ಸಂತೋಷವಾಗಿ ಕಾರ್ತಿಕೋತ್ಸವವನ್ನು ಮಾಡಿ ಹೋದ್ರೆ ಸಾಕು, ಆ ನಮ್ಮ ಸಮಾಜಕ್ಕೆ ಒಳ್ಳೇದಾಗಲಿ ಅನ್ನೋದೇ ಬೇಡ್ಕೊಳ್ಳೋ ಸಲುವಾಗಿ ನಾವು ಅರೇಂಜ್ ಮಾಡ್ತಾ ಇದ್ದೆವು. ಅಂತ ಸಂಘ ಭಾಳ ಸಂತೋಷ ಆಯಿತು. ಅದ್ರ ಜೊತೆಗೆ ಏನು ಮಾಡಿದಾರಪ್ಪ ಅಂತಂದ್ರೆ, ನಿಮಗೆಲ್ಲ ವಿಭೂತಿಯನ್ನು ಧರಿಸ್ಕೊಳ್ಳೋಳಿಕೆ ಕ್ರಿಯಾಗಟ್ಟಿಯನ್ನು ಕೊಡ್ತಾ ಇದ್ದಾರೆ. ನೋಡ್ರಿ ಅಂಥದ ಬೇರೆ ಏನಾರ ಕೊಡ್ತಿದ್ರು ಬೇರೆದವ್ರಾದ್ರೆ, ಈ ನಮ್ಮ ವೀರಶೈವ ಸಂಘ ನಮಗೆ ಬೇಕಾಗಿರ್ತಕ್ಕಂಥ ಮೂಲ ವಸ್ತುಗಳು ಎರಡೇ, ಒಂದು ರುದ್ರಾಕ್ಷಿ, ಒಂದು ಲಿಂಗ, ಒಂದು ವಿಭೂತಿ. ಇವು 3 ನಮ್ಗೆ ಇದ್ಬಿಟ್ರೆ ಇದು ಯಾವ ಒಂದು ದುಶ್ಚಟಗಳು ಇದಕ್ಕೆ ಆಗಂಗಿಲ್ಲ ಅಂತ. ಅದಕ್ಕೆ ಏನು ಮಾಡಿರಪ್ಪ ಅಂದ್ರೆ, ಅದರಲ್ಲಿ ರುದ್ರಾಕ್ಷಿ ಕೊಡೋದಕ್ಕಿಂತ ಭಸ್ಮವನ್ನು ಧಾರಣೆ ಮಾಡಿದ್ರೆ ಭಾಳ ಒಳ್ಳೆಯದು ಅನ್ನೋದಕ್ಕೆ ಅವರು ಭಸ್ಮ ಧಾರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಭಸ್ಮ ಧಾರಣೆಯನ್ನು ಮಾಡಬೇಕು, ಯಾಕೆ ಭಸ್ಮವನ್ನು ಹಚ್ಕೋಬೇಕು ಅನ್ನೋದು ಒಂದು ಸಣ್ಣ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಸಿದ್ಧಗಂಗಾ ಶ್ರೀಗಳು ಶಿವಕುಮಾರ ಮಾಸ್ವಾಮಿಗೆ ನಾನು ಹೇಳಿದ್ದೀನಿ ಅಂತೀನಿ ಇನ್ನೊಂದು ಸಂಘದಲ್ಲಿ, ಇನ್ನೊಂದು ಸಂದರ್ಭದಲ್ಲಿ. ಶಿವಕುಮಾರ ಸ್ವಾಮೀಜಿಗಳ ಹತ್ರ ಒಬ್ಬರು ಫಾರಿನ್ನವ್ರು ಬಂದಿರ್ತಾರೆ, ಭಕ್ತರು ಬಂದಿರ್ತಾರೆ. ಅವರಿಗೆ ಆ ಸ್ವಾಮೀಜಿಗಳು ಆ ಭಸ್ಮವನ್ನು ಆಶೀರ್ವಾದ ಮಾಡಿ ಅವ್ರಿಗೆ ಕೊಡ್ತಾರೆ. ಈ ಭಸ್ಮವನ್ನು ಹಚ್ಕೊಳ್ಳಪ್ಪ, ನಿನಗೆ ಒಳ್ಳೇದಾಗುತ್ತೆ ಅಂತ ಕೊಡ್ತಾರೆ. ಇಂಗ್ಲೀಷ್ನವ್ರಿಗೆ ಭಸ್ಮ ಅನ್ನೋದು ಗುರುತಿರಂಗಿಲ್ಲ. ಸೊ ಅವರೆಲ್ಲ ವಸ್ತುಗಳನ್ನು ಖರೀದಿ ಮಾಡಿ ಉಟ್ಕೊಳ್ಳುವಂಥ ಒಂದು ವೃತ್ತಿ ಇರ್ತದೆ. ಯಾವಾಗ ಆ ವಸ್ತುಗಳನ್ನು ಖರೀದಿ ಮಾಡ್ತಾರಂದ್ರೆ ಅದ್ರ ಎಕ್ಸ್ಪೈರಿ ಡೇಟನ್ನು ನೋಡೇ ತಗೊಳ್ಳೋದು ಅವ್ರು ಫಸ್ಟ್. ಅಮೇರಿಕದವ್ರು ಏನೇ ವಸ್ತುಗಳನ್ನು ಖರೀದಿ ಮಾಡಿದರೆ ಎಕ್ಸ್ಪೈರಿ ಡೇಟ್ ಆಗೋದನ್ನೇ ತಗೊಂತ ವಸ್ತುಗಳನ್ನು. ಅದಕ್ಕೆ ಈ ವಸ್ತು ಅಂತಾನೆ ತಿಳ್ಕೊಂಡು ಅವ್ರೇನು ಮಾಡಿದ್ರು, ಗುರುಗಳನ್ನು ಹೊಳ್ಳಿ ಕೇಳಿದ್ರು. ಆದರೆ ಇವ್ನಿಗೆ ಕೊಟ್ಟಿದ್ರೆ ಭಸ್ಮ ಯಾವಾಗ ಎಕ್ಸ್ಪೈರಿ ಆಗುತ್ತೆ ಅಂತ ಕೇಳಿದ್ರು. ಅದಕ್ಕೆ ಆ ಶಿವಕುಮಾರ ಮಹಾಸ್ವಾಮಿಗಳು ಏನು ಹೇಳಿದ್ರಪ್ಪ ಅಂದ್ರೆ, ಇದನ್ನು ನೀವು ಹಚ್ಕೊಳ್ಳೋದಾದ್ರಪ್ಪ ಅಂತಂದ್ರೆ ಇದಕ್ಕೆ ಎಕ್ಸ್ಪೈರಿ ಇಲ್ಲ, ನಿಮ್ಮ ಜೀವನ ಎಕ್ಸ್ಪೈರಿ ಆಗಂಗಿಲ್ಲ, ಅದಕ್ಕೆ ಅಷ್ಟು ಒಂದು ಶಕ್ತಿಯನ್ನು ಈ ಭಸ್ಮಕ್ಕಿದೆ, ಅದಕ್ಕೆ ನೀವು ಭಸ್ಮವನ್ನು ಧಾರಣೆ ಮಾಡಲಿ ಅಂತ. ನೋಡಿ, ಎಕ್ಸ್ಪೈರಿ ಡೇಟವನ್ನು ಮುಂದೂಡುವಂಥ ಕೆಲಸ ಯಾವ್ದು ಮಾಡ್ತದಪ್ಪ ಅಂದ್ರೆ ಈ ಭಸ್ಮವನ್ನು ಮಾಡುತ್ತೆ. ಭಸ್ಮವನ್ನು ಧರಿಸ್ಕೋಬೇಕು. ಬಸವಣ್ಣವ್ರು ಒಂದು ಕಡೆ ಒಂದು ಭಕ್ತನಿಗೆ ಹೇಳ್ತಾನೆ, ಏನಪ್ಪ ಭಕ್ತ, ನೋಡು, ನೀನು ಜಂಗಮನಾಗಿದ್ದೀಯಾ, ನೀನು ವೀರಶೈವನಾಗಿದ್ದೀಯಾ, ನೀನು ಲಿಂಗಾಯತನಾಗಿದ್ದೀಯಾ,
ಆದ್ರೆ ನಿನ್ನ ಕುರು ಆಗಿರ್ತಕ್ಕಂಥ ಭಸ್ಮವನ್ನು ಧರಿಸ್ಕೊಳಪ್ಪ, ಕೊಳ್ಳಲ್ಲಿ ಒಂದು ಲಿಂಗ ಹಾಕೊಳ್ಳಪ್ಪ ಅಂತ ಹೇಳ್ತಾರ. ಆದ್ರೆ ಕೊಳ್ಳಲ್ಲಿ ಲಿಂಗ ಹಾಕ್ತೀನಿ ರಜ್ಜರ, ಆದ್ರೆ ಭಸ್ಮ ಅಂದ್ರೆ ಹಚ್ಕೊಂಡ್ ನೋಡ್ರಿ ಅಂತ ನಾವು. ಯಾಕೆ ಹಚ್ಕೊಳ್ಳಲ್ಲೋ ಹಚ್ಕೊ ಅಂತ ಹೇಳ್ತಾರ. ಇಲ್ಲ ನಾನು ಹಚ್ಕೊಳ್ಳಲ್ರಿ ಅಂತ ವಾದ. ಇವ್ರದ್ದು ಬಸವಣ್ಣವ್ರದ್ದು ಏನು ವಾದ? ಭಸ್ಮ ಧರಿಸ್ಕೊಳ್ಳಪ್ಪ ಅಣಿಗೆ ಅಂತ ಇತ್ತು ವಾದ. ಇಲ್ಲ ನಾನು ಧರಿಸ್ಕೊಳ್ಳಲ್ಲ ಅಂತ ಹೇಳಿ ಭಕ್ತನ ವಾದ. ಆಯ್ತಪ್ಪ, ನೀನು ಧರಿಸ್ಕೊಳ್ಳಿಲ್ಲ, ಧರಿಸ್ಕೊಂಡವ್ರ ಮಕಾರ ನೋಡು ಅಂತ ಹೇಳ್ತಾರ. ನೀನು ಹಚ್ಕೊಳ್ಳಿಲ್ಲ, ಕನ್ನಡ ಅರ್ಥ ಆಗತ್ತಲ್ಲ? ಹಾ, ಹಚ್ಕೊಳ್ಳಿಲ್ಲಪ್ಪ, ಹಚ್ಕೊಂಡವ್ರ ಭಸ್ಮವನ್ನು ಅಣಿಯಾರ ನೋಡು, ನಿನ್ ಪುಣ್ಯ ಬರುತ್ತಂದ. ಹಂಗಾದ್ರೆ ಮಾಡ್ತೀನಿ, ನನಗೇನ್ರಿ ಅವನ ಹಚ್ಕೊಂಡವ್ರ ಮಕ್ಕ ನೋಡಕಂತ ನಾವು. ಆಯ್ತು ಅಂತಂದು ಏನ್ ಮಾಡ್ತಾನ, ದಿನ ಹಚ್ಕೊಂಡವ್ರ ಮಕ್ಕ ನೋಡ್ತಾ ಇರ್ತಾನ. ಒಂದು ದಿನ ಕುಂಬಾರ ಇರ್ತಾನ. ಆ ಕುಂಬಾರನ ಕಾಯಕ ಏನಪ್ಪ ಅಂತಂದ್ರೆ ಮಣ್ಣು ತರುವಂತ ಕೆಲಸ ಇರ್ತದ. ಬೆಳಗ್ಗೆ ಮುಂಜಾನೆ ಎದ್ದು ಸ್ನಾನ ಮಾಡಿ ಕುಂಬಾರ ತನ್ನ ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನು ತರಲಿಕ್ಕೆ ಯಾವಾಗ್ಲೂ ಭಸ್ಮವನ್ನು ಧರಿಸ್ಕೊಂಡು ಹೋಗ್ತಾ ಇರ್ತಾನೆ ಬಂಡಿ ತಗೊಂಡು. ಆ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕುಂಬಾರ ಪ್ರತಿನಿತ್ಯ ಆ ಕಾಯಕ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕುಂಬಾರ ಹೋಗಿರ್ತಾನ ಮಣ್ಣು ತರಕ. ಅವಾಗ ಈ ಭಕ್ತ ಯಾರು ಬೆಳಗ್ಗೆ ಅವನಿಗೆ ಕಂಡಿರಂಗಿಲ್ಲ. ಯಾರು ಹಚ್ಕೋ ಅಂತ ನೋಡಂತ ಹೇಳಿದ್ರಲ್ಲ, ಅವನಿಗೆ ಯಾರು ಕಂಡಿರಂಗಿಲ್ಲ. ಕುಂಬಾರ ಹೊಲಕ್ಕೆ ಹೋಗ್ಯಾನ, ನಾ ಹೆಂಗೋ ಹೊರಗೆ ಬಂದಿನಿ ಚೆಮ್ ತಗೊಂಡು, ನಾನು ಇಲ್ಲೇ ವೇಟ್ ಮಾಡಿ ಆ ಕುಂಬಾರ ನೋಡಿದ್ರಾಯ್ತು ಅಂತ ತಿಳ್ಕೊಂಡು ಅಲ್ಲೇ ವೇಟ್ ಮಾಡಕತ್ತಿದ್ದ. ಏನ್ ಮಾಡಿದ, ಆ ಕುಂಬಾರ ಮಣ್ಣು ಏನು ತೆಗಿತಾ ಇದ್ನಲ್ಲ ಹೊಲದಾಗ, ಆ ತೆಗಿಯುವಂತ ಸಂದರ್ಭದಾಗ ಒಂದು ಹಂಡೆವು ಸಿಗ್ತದೆ. ತೆಗಿಯುವಂತ ಸಂದರ್ಭದಲ್ಲಿ ಏನ್ ಸಿಗುತ್ತಾ? ಒಂದು ಬಂಗಾರದ ಹಂಡೆವು ಸಿಗುತ್ತ. ಅದರಲ್ಲಿ ಒಡವೆಗಳು, ವಸ್ತ್ರಗಳು, ಆಭರಣಗಳು ಎಲ್ಲ ಇರ್ತಾವ, ಸಿಕ್ಕಿರ್ತದ. ಅದನ್ನ ಬಂಡಿ ಒಳಗೆ ಇಟ್ಕೊಂಡು ಮೇಲೆ ಮಣ್ಣು ಹಾಕ್ಯಂದು ಹೊಡ್ಕೊಂಡ್ ಬರ್ತಾ ಇರ್ತಾನ. ಇವನ್ ಯಾವಾಗ್ಲೂ ಭಸ್ಮನ ಧರಿಸಿರ್ತಾನ. ಇವನು ಇಲ್ಲಿ ನಿಂತ್ಕೊಂಡು ಬಂದಡೆಪ್ಪ ಹಚ್ಕೊಂಡ್ ಮಕ್ಕ ನೋಡ ಎಷ್ಟು ಚಂದ ಹಚ್ಕೊಂಡ್ ಬರಾಕತ್ತಾನ, ಬರ್ಲಿ ಇತ್ತ ಬರ್ಲಿ ಅಂತಂದು ಹೇಳಿ ಸ್ವಲ್ಪ ಹತ್ರ ಬರ್ತದ. ಹತ್ರ ಬರ್ತಿದ್ದಂಗನ ಇವ ಅವನಿಗೆ ಕೇಳ್ಸೋಂಗ್ ಹೇಳ್ದ, ನಾನ್ ನೋಡಿ ನಳ ನಿನ್ನ ಅಂತಾನ. ಅವ ಅನ್ಕಂತಾನ, ಓಹೋ ಇದನ್ನ ನೋಡ್ಕೊಂಡಾನ. ಬಸ್ಯ ಬಾಯ್ಲಿ ಹೇಳ್ಬಾಡ್ಲಿ ಅಪ್ಪ ನೀನು ನೋಡಿ ಅಂತ ನಂಗೆ ಗುರ್ತತಿ. ಹೆಂಗ್ ನೋಡಿದ್ಲೆ? ನಾನ್ ನೋಡಿ ನಳ ಅಂತೀವ, ನೀ ಹೆಂಗ್ ನೋಡಿದ್ಲೆ? ನೋಡಿ ನಳನ ನೋಡ್ತೇನ ಅಂತಾನ. ಇವ ತಿಳ್ಕೊಂಡಿರ್ತಾನ ಭಸ್ಮ ಹಚ್ಕೊಂಡಿರೋದ್ ನೋಡೋದು ಹಣೆ ನೋಡಿದ್ರೆ ಸಾಕಂತ ಇವ ಅನ್ಕೊಂಡಿರ್ತಾನ. ಅವ ಎಲ್ಲಿ ನಾನ್ ತರ್ತಕ್ಕಂಥ ಬಂಡಿ ಒಳಗಿರ್ತಕ್ಕಂಥ ಒಡವೆದ ಒಂದು ಅಂಡೆವನ್ನ ನೋಡಿಬಿಟ್ಟನೋ ಏನೋ ಅನ್ನೋತಿನ ಅವನಿಗೆ ಭಯ ಹತ್ತಿರ್ತದ. ಅದಕ್ಕೆಪ್ಪ ನೀನ್ ಯಾರಿಗೆ ಹೇಳ್ಬೇಡ, ನಿನ್ಗೊಂದು ಅರ್ಧ ಕೊಡ್ತು ಸುಮ್ಮನೆ. ಏನ್ ಮಾಡ್ತಾನ, ನೀ ಹೇಳ್ಬೇಡ ಯಾರ ಮುಂದ, ಅದಕ್ಕ ನಿನ್ಗೊಂದು ಅರ್ಧ ಅಂಡೆವದ ಅದು ಏನ್ ಭಾಗ ಬರ್ತೈತಲ್ಲ ಅದು ಕೊಡ್ತು, ಸುಮ್ಮನೀರ್ ಬಾ ಊರಕ್ ಬಾ ಆಮೇಲೆ ಅಂತಂತಾನ. ಅವಾಗ ಭಕ್ತ ಅನ್ಕೊಂತಾನೆ, ಓಹೋ ಬಸವಣ್ಣ ಅವ್ರು ಅವತ್ತು ಹೇಳಿದ್ರು ನನಗೆ, ಭಸ್ಮವನ್ನು ಧರಿಸು, ಭಸ್ಮವನ್ನು ಅಣಿಗೆ ಧರಿಸು, ನಿನಗೆ ಪಾಪ ಪುಣ್ಯವೆಲ್ಲ ಏನಿರ್ತಾವ ಪಾಪಗಳೆಲ್ಲ ಪರಿಹಾರ ಆಗ್ತಾವ, ನೀ ಮಾಡಿರ್ತ ಕರ್ಮಗಳು ಹೋಗ್ತಾವ, ಅದಕ್ಕೆ ನೀನ್ ಭಸ್ಮ ಧರಿಸಪ್ಪ ಅಂತ ಹೇಳ್ತಾ ಇದ್ರು ಬಸವಣ್ಣವ್ರು. ನಾನ್ ಧರಿಸಲ್ಲ ಅಂತ ಹೇಳ್ದೆ. ಆದ್ರೆ ಬರೀ ದರ್ಶಕೊಂಡವ್ರ ಮಕ್ಕ ನೋಡಿದ್ರೆ ಮಾತ್ರ ನನಗೆ ಅಂಡೆ ಅರ್ಧ ಸಿಕ್ಕೈತಿ. ಅಂದ್ರೆ ನಾನೇ ದರ್ಶಕೊಂಡ್ರಪ್ಪ ಅಂದ್ರೆ ನನಗೆ ದೇವ್ರು ಎಷ್ಟು ನನಗೆ ಪುಣ್ಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಅದಕ್ಕೆ ತಾವೆಲ್ಲರೂ ಇವತ್ತು ಭಸ್ಮವನ್ನು ಅವರು ದಾನವನ್ನು ಕೊಟ್ಟಿರೋದು ಶ್ರೇಷ್ಠ ದಾನ, ಶ್ರೇಷ್ಠ ಭಸ್ಮವನ್ನು ನಿಮ್ಗೆಲ್ಲರಿಗೂ ಕೊಡ್ತಾರೆ. ಅದನ್ನೆಲ್ಲರಿಗೂ ದಿನಾ ಸ್ನಾನ ಮಾಡಿದಾಗ ಮಾತ್ರ ಹಚ್ಕೊಳ್ರಿ. ಅದು ಕ್ರಿಯಾಗಟ್ಟಿ ಐತಿ, ನಾರ್ಮಲ್ ಆಗಿ ಸಿಗ್ತಾವಲ್ಲ ಅವು, ಸ್ನಾನ ಮಾಡಿದಾಗ ಇದನ್ನ ದಿನ ಹಚ್ಕೊಳ್ರಿ ಬೆಳಗ್ಗೆ ಸಾಯಂಕಾಲ. ಆದ್ರೆ ಕ್ರಿಯಾಗಟ್ಟಿ ಮಾತ್ರ ದೇವ್ರ ಜಗಲಿ ಮುಂದೆ ಇಟ್ಟು ಅದನ್ನೇನು ಮಾಡ್ರಿ ನೀವು ಸ್ನಾನ ಮಾಡಿದಾಗ ಮಾತ್ರ ಹಚ್ಕೊಳ್ರಿ. ಅದಕ್ಕಾಗಿ ಬಹಳ ನನಗೆ ಸಂತೋಷ ಆಯ್ತು. ನಾನು ಮಾತಾಡ್ಬೇಕಿನ್ನ, ಯಾಕಂದ್ರೆ ಇನ್ನೂ 10 ಮಾತಾಡ್ಬೇಕಾಗಿದೆ.